ನಗರದಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸದ್ದು ಮಾಡಿ ಪ್ರತಿ ವರ್ಷ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ 100ಕ್ಕೆ 100 ಫಲಿತಾಂಶ ನೀಡುತ್ತಾ ಬಂದಿರುವ ಸಂಸ್ಥೆ ಶಾಂತಿನಿಕೇತನ್ ವಿದ್ಯಾಸಂಸ್ಥೆ. ಕಳೆದ ವರ್ಷವೂ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಇಂತಹ ಕಾಲೇಜಿನಲ್ಲಿಂದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ವೈಭವ ಎಂಬ ಹೆಸರಿನ ಶೀರ್ಷಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಡಿಡಿಪಿಯು ಮರಿಸ್ವಾಮಿ ಮತ್ತು ಅಪರ ಜಿಲ್ಲಾ ವರಿಷ್ಠಾಧಿಕಾರಿ ರಾಜ್ ಇಮಾಮ್ ಕಾಸಿಂ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಂತಿನಿಕೇತನ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಕುಮಾರ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡಿಕೊಳ್ಳಲು ವಿನೂತನ ಕಾರ್ಯಕ್ರಮ ಮೂಲಕ ಬರಮಾಡಿಕೊಳ್ಳುವುದು ವಿಶೇಷತೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಕೂಡ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದಾರೆ. ನಮ್ಮ ಸಂಸ್ಥೆ ವಿದ್ಯೆಗೆ ಒತ್ತು ಕೊಡುವ ಕೆಲಸ ಮಾಡುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಾವು ಪ್ರತಿ ವರ್ಷ ಈ ಫ್ರೆಶರ್ಸ್ ಡೇ ಅಂತ ಯಾಕಪ್ಪ ಮಾಡ್ತೀವಿ ಅಂದರೆ ಹೊಸ ಮಕ್ಕಳನ್ನ ನಮ್ಮ ಕಾಲೇಜ್ಗೆ ಬರ್ಮಾಡ್ಕೊಳ್ತಾ ನಮ್ಮ ಕಾಲೇಜಿನಲ್ಲಿ ಆಗತಕ್ಕಂಥ ಹಲವಾರು ಕಾರ್ಯಗಳು, ಇಲ್ಲ ಒಂದು ರಿಸಲ್ಟ್ ಆಗ್ಬೋದು, ಇಲ್ಲ ಸ್ಪೋರ್ಟ್ಸ್ ಚಟುವಟಿಕೆಗಳಾಗ್ಬೋದು, ಅಥವಾ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗ್ಬೋದು. ಇವನ್ನೆಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು 16 ವರ್ಷದಿಂದ ಈ ಕಾರ್ಯಕ್ರಮನ ಸತತವಾಗಿ ನಡ್ಸ್ಕೊಂಡು ಬರ್ತಾ ಇದ್ವಿ. ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ನಡೆದಿರ್ತಕ್ಕಂಥ ನೂರಾರು ಮಕ್ಕಳಾಗ್ಬೋದು, ಇಲ್ಲ ಅವರ ಪೋಷಕರಾಗ್ಬೋದು, ತುಂಬ ಖುಷಿ ಪಡ್ತಾರೆ. ಖುಷಿ ಯಾಕಪ್ಪ ಪಡ್ತಾರೆ ಅಂದರೆ ವರ್ಷಕ್ಕೆ ನಮ್ಮದು ಡಿಸ್ಟಿಂಕ್ಷನ್ಸ್ ನಂಬರ್ ನೋಡ್ತಾ ಹೋದರೆ ಡಬಲ್ ಆಗ್ತಾ ಇದೆ. 50 ಇದ್ದಿದ್ದು 100 ಆಯಿತು, 100 ಇದ್ದಿದ್ದು 150 ಆಯಿತು, ಇವಾಗ 180ವರೆಗೂ ಹೋಗಿದ್ದೀವಿ. ಬರೋ ವರ್ಷಗಳಲ್ಲಿ ಪ್ರತಿ ಮಗುನೂ ಡಿಸ್ಟಿಂಕ್ಷನ್ ಬರೋ ಥರ ಮಾಡಬೇಕು ಅಂತ ನಮ್ಮ ಮಹದಾಸೆ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಲೆಕ್ಚರರು ನಮ್ಮ ಕಾಲೇಜ್ಗೆ ಪಿಲ್ಲರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಿನ್ಸಿಪಾಲ್ ಜೊತೆಗೆ ಎಲ್ಲ ಪ್ರತಿ ಉಪನ್ಯಾಸಕರು ಅವರವರ ಒಂದು ಕಾರ್ಯ ಏನಿದೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ತುಂಬ ಸೂಪರಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲದಕ್ಕೂ ನಾನು ನನ್ನ ಪರವಾಗಿ, ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನ ಸ್ವಾಗತ ಸಮಾರಂಭದ ಕಾರ್ಯಕ್ರಮದ ಮೂಲಕ ಕಾಲೇಜಿಗೆ ಪರಿಚಯ ಮಾಡಿಕೊಂಡು ಹಾಡು, ನೃತ್ಯ, ಕಾಮಿಡಿ ಇನ್ನಿತರೆ ಕಾರ್ಯಕ್ರಮಗಳ ಮೂಲಕ ರಂಜಿಸಿ ಹೊಸಬರಿಗೆ ವಿದ್ಯಾರ್ಥಿಗಳು ಶುಭ ಹಾರೈಸಿದರು. ನನ್ನ ಹೆಸರು ಚಿರಸ್ವಿ KM ಅಂತ. ನಾನು ಶಾಂತಿನಿಕೇತನ್ಸ್ ಕಾಲೇಜಲ್ಲಿ 2 years ಓದಿದ್ದೀನಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈ ಕಾಲೇಜ್. ನಾನು ಈ ಕಾಲೇಜ್ ಜಾಯ್ನ್ ಆಗಿರೋದು ನನಗನ್ಸಂಗೆ ಇದು ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಈ ಡಿಸಿಷನ್ನ ನಾನು ಯಾವತ್ತೂ ಬೇಡ ಅಂತ ಹೇಳಲ್ಲ. ಈ ಒಂದು ಪ್ರೋಗ್ರಾಮ್ಗೆ ನನ್ನ ಇನ್ವೈಟ್ ಮಾಡಿದ್ದಾರೆ. ನನ್ನ ಜೊತೆಗೆ ಮೋರ್ ದೆನ್ 150 ಮೆಂಬರ್ಸ್ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಫೆಸಿಲೇಟ್ ಮಾಡಿ ತುಂಬ ಹ್ಯಾಪಿ ಫೀಲ್ ಮಾಡಿದ್ದಾರೆ ನಮಗೆ. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಆ್ಯಂಡ್ ಬರೀ ಟೆಕ್ಸ್ಟ್ ಬುಕ್ ಪಾಠ ಅಲ್ಲ, ಜೊತೆಗೆ KSET ನೀಟ್ ಕೋಚಿಂಗ್ನ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದ್ದಾರೆ. ಈ ಕಾಲೇಜಿಗೆ ಬಂದರೆ ಸಾಕು, ಬೇರೆ ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ. ಲೈಕ್ ಟೀಚರ್ಸ್ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ ಅವ್ರ ಜೊತೆ ಇರೋಕ್ಕೆ. ಹಾಯ್, ನನ್ನ ಹೆಸರು ರಕ್ಷಿತಾ. ನಾನು ಶಾಂತಿನಿಕೇತನ್ PU ಕಾಲೇಜಲ್ಲಿ 2nd PU ಅಲ್ಲಿ ಓದ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಆ್ಯಂಕರಿಂಗ್ ಮಾಡಿದೆ. ಥ್ಯಾಂಕ್ ಯು ಫಾರ್ ಚೇರ್ಮನ್ ಸರ್, ಪ್ರಿನ್ಸಿಪಲ್ ಮ್ಯಾಮ್ ಆ್ಯಂಡ್ ಪವನ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಸೊ ದಟ್ ನಮ್ಮ ಟ್ಯಾಲೆಂಟ್ನ ಈ ಮೂಲಕ ಆಚೆ ತರ್ಬೋದು. ಆ್ಯಂಡ್ ದಿಸ್ ಈಸ್ ಅ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ ಇಲ್ಲಿ. ಆ್ಯಂಡ್ ಎವ್ರಿಥಿಂಗ್, ಕೋಚಿಂಗ್, ನೀಟ್ ಕೋಚಿಂಗ್ ಅಂತೂ ಸೂಪರ್ಬಾಗಿ ಕೊಡ್ತಾ ಇದ್ದಾರೆ. ಎವ್ರಿ ವೀಕ್ ನಮಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತು ಈವೆಂಟ್ ಫ್ರೆಶರ್ಸ್ ಡೇ ಮಾಡ್ತಿದ್ದಾರೆ, ನಮ್ಮ ಜೂನಿಯರ್ಸ್ಗೆಲ್ಲ ವೆಲ್ಕಮ್ ಮಾಡ್ತಿದ್ದಾರೆ. ಸೊ ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಫುಲ್ ಬ್ಲಿಸ್ಫುಲ್ ಆಗಿದ್ದಾರೆ, ಚಾರ್ಮಿಂಗ್ ಆಗಿದ್ದಾರೆ. ಆ್ಯಂಡ್ ವಿ ಆರ್ ಎಕ್ಸೈಟೆಡ್ ನೆಕ್ಸ್ಟ್ ಬರುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಪ್ರಾಕ್ಟೀಸ್ ಮಾಡಿದ್ದೀವಿ. ಆ್ಯಂಡ್ ಹೋಪ್ ವಿ ವಿಲ್ ಗಿವ್ ಅವರ್ ಬೆಸ್ಟ್. ಫ್ರೆಶರ್ಸ್ ಡೇ ಇಸ್ ದ ನ್ಯೂ ಸ್ಟಾರ್ಟ್ ಆಫ್ ಅವರ್ ಜರ್ನಿ. ನಮಗೆ ನಮ್ಮ ಸೀನಿಯರ್ಸು ಯಾವ ಥರ ಈ ಫ್ರೆಶರ್ಸ್ ಡೇಗೆ ಇನ್ವೈಟ್ ಮಾಡಿದ್ರು, ನಾವು ಅದಕ್ಕಿಂತ ಚೆನ್ನಾಗಿ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಮ್ಮ ಜೂನಿಯರ್ಸ್ನ ನಾವು ಇನ್ವೈಟ್ ಮಾಡ್ತಿದ್ದೀವಿ. ನಮ್ಮ ಮ್ಯಾನೇಜ್ಮೆಂಟು ಈ ಫ್ರೆಶರ್ಸ್ ಡೇ ಮಾಡುವ ಮೂಲಕ ಎಲ್ಲರನ್ನೂ ಮೋಟಿವೇಟ್ ಮಾಡಿ, ಎಂಕರೇಜ್ ಮಾಡಿ, ಅವ್ರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡೋದಕ್ಕೆ ಹೆಲ್ಪ್ ಮಾಡ್ತಿದೆ. ಆ್ಯಂಡ್ ಈ ಫ್ರೆಶರ್ಸ್ ಡೇ ತುಂಬ ಹ್ಯಾಪಿನೆಸ್ ಕೊಡ್ತಿದೆ. ಎವ್ರಿ ಟೈಮ್ ಸ್ಟಡಿನೇ ಅಂತ ಅಲ್ಲದೆ ಫ್ರೆಶರ್ಸ್ ಡೇ ಮಾಡಿ ನಮ್ಮ ಬ್ರೈನ್ಗೆ ರಿಲ್ಯಾಕ್ಸೇಷನು ಪ್ಲಸ್ ಎಂಕರೇಜ್ಮೆಂಟು, ಮೋಟಿವೇಶನ್ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಕೊಡೋದ್ರಿಂದ ತುಂಬ ಖುಷಿ ಆಗ್ತಿದೆ. ಇನ್ನು 2023-24ನೇ ಸಾಲಿನಲ್ಲಿ ಓದಿದ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಂತಾರ ಚಲನಚಿತ್ರದ ಹಾಡಿಗೆ ನೃತ್ಯ ಮಾಡಿದ ಯುವಕ ಎಲ್ಲರ ಗಮನ ಸೆಳೆದನು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ಮತ್ತು ಆಡಳಿತ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.
ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.